ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮುಂಜಾನೆಯ ಶುಭಾಶಯಗಳ ಸ್ನೇಹಿತರೆ ನಾನಿವತ್ತು ಒಂದು ಪುಟ್ಟ ಉಪಾಯನ ಹೇಳ್ಕೊಡ್ತಾ ಇದ್ದೀನಿ. ಅದು ಯಾವೊಂದು ವಿಷಯಕ್ಕೆ ಅಂದರೆ ಸ್ನೇಹಿತರೆ, ವಿಶೇಷವಾಗಿ ಕೊಟ್ಟಿರುವಂಥ ಹಣ ವಾಪಸ್ಸು ಬರೋದಕ್ಕೆ ಸರಳವಾಗಿ ಉಪಾಯನ ನಾವು ಯಾವ ರೀತಿ ಮಾಡ್ಕೊಬೇಕು. ಯಾಕಂದರೆ ಸುಮಾರು ಜನ ಸಾಲನ ಕೊಟ್ಟಿರ್ತಾರೆ, ಕೊಡುವಾಗ ತೊಗೊಂಡಿರ್ತಾರೆ, ಆದರೆ ಕೊಟ್ಟಂಥ ಹಣ ಮತ್ತೆ ಹಿಂದಿರುಗಿ ಕೇಳಬೇಕು ಅನ್ನುವಾಗ ಜಗಳ ಮಾಡ್ತಾರೆ, ಮನಸ್ತಾಪ ಬರುತ್ತೆ, ಮತ್ತು ಕಿತ್ತಾಟ ಬರ್ತಾ ಇದೆ. ನಾವು ಕೊಟ್ಟಿರೋ ಅಂಥ ಹಣನ ಕೇಳೋದು ತಪ್ಪ ಅಂತ ಕೆಲವೊಬ್ಬರು ಹೇಳ್ತಾ ಇರ್ತಾರೆ. ಕಷ್ಟ ಕಾಲದಲ್ಲಿ ಕೊಟ್ಟಿರ್ತೀವಿ, ಆದರೆ ಅದನ್ನು ತಗೊಂಡೋಗುವಾಗಿರೋವಂಥ ಜಾಣತನ ಕೊಡುವಾಗ ಜಗಳ ಮನಸ್ತಾಪಗಳು ಜಾಸ್ತಿ ಆಗ್ತಿದೆ. ಫ್ರೆಂಡ್ಶಿಪ್ಪಲ್ಲೂ ಅಷ್ಟೇ ಸ್ನೇಹ ಅನ್ನೋದು ಮುರಿದೋಗ್ತಾ ಇದೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಕೆಲವೊಬ್ರು ಹೇಳ್ತಾ ಇರ್ತಾರಲ್ಲ, ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ, ವಿಶೇಷವಾಗಿ ಒಂದು ವೈಟ್ ಶೀಟನ್ನು ನೀವು ತಗೊಬೇಕಾಗುತ್ತೆ. ಆ ವೈಟ್ ಶೀಟಿನ ಒಳಗಡೆ ನೀವು ಒಂದು ಕಾರ್ಬನ್ ಶೀಟನ್ನು ಸಹ ಸೇರಿಸ್ಕೊಬೇಕು. ಅದರ ಕೆಳಗಡೆ ನೀವು ಏನು ಮಾಡಬೇಕು ಅಂದರೆ ನೋಡಿ, ಆ ಹಾಳೆ ಕಾರ್ಬನ್ ಶೀಟ್ ಇರುತ್ತಲ್ಲ ಅದನ್ನು ಸೇರಿಸ್ಕೊಂಡು ಆ ವೈಟು ಕಾರ್ಬನ್ ಶೀಟ್ ಮೇಲೆ ನೀವು ಬಿಳಿ ಹಾಳೆನೂ ಸಹ ಇಟ್ಕೊಂಡು, ಆಗ ನಿಮಗೆ ಯಾರು ಸಾಲನ ನೀವು ಕೊಟ್ಟಿದ್ದೀರಾ ಅಂತ ನೀವು ಅವ್ರ ಹೆಸರನ್ನು ನೀವು ಬರೀಬೇಕಾಗುತ್ತೆ. ಅದರಲ್ಲೂ ನೀವು ಅದನ್ನು ಬರೆದು ಒಬ್ಬರು ಕೊಟ್ಟಿದ್ದೀರಾ, ಇಬ್ಬರು ಕೊಟ್ಟಿದ್ದೀರಾ, ಎಷ್ಟು ಜನಕ್ಕೆ ನೀವು ಕೊಟ್ಟಿದ್ದೀರಾ ಅಂತ ಹೇಳಿ ಆ ವ್ಯಕ್ತಿಗಳನ್ನು ಹೆಸರನ್ನು ನೀವು ಮೊದಲು ಹಾಳೆಯ ಮೇಲೆ ಬರಿಬೇಕು. ನಂತರ ಅದು ಅಚ್ಚು ಬಿದ್ದ ಕೆಳಗೆ ಇರುವ ಹಾಳೆಯನ್ನು ತೆಗೆದುಕೊಂಡು, ಅಂದರೆ ನೀವು ಕಾರ್ಬನ್ ಶೀಟ್ ಹಾಕಿ ಬರೆದಿರ್ತೀರಲ್ಲ ಹಾಳೆನ, ಆ ಅಚ್ಚು ಬಿದ್ದಿರುತ್ತಲ್ಲ ಆ ಶೀಟನ್ನು ನೀವು ತಗೊಂಡು ಏನು ಮಾಡಬೇಕು ಅಂದರೆ, ಆ ವೈಟ್ ಶೀಟನ್ನು ನೀವು ಹತ್ತಿ ಥರ, ಅಂದರೆ ದೀಪಕ್ಕೆ ಹಾಕ್ತೀವಲ್ಲ ಆ ರೀತಿ ಆ ಹಾಳೆನ ನೀವು ದೀಪದ ಬತ್ತಿ ಥರ ನೀವು ಮಾಡ್ಕೊಬೇಕಾಗುತ್ತೆ. ಅದನ್ನು ನೀವು ಏನು ಮಾಡಬೇಕು ಅಂದರೆ, ಯಾವುದಾದ್ರೂ ಗೋಧಿ ಹಿಟ್ಟಿನಿಂದ ತಯಾರಿಸಿದಂತಹ ಹಿಟ್ಟಿನ ದೀಪದ ಒಳಗಡೆ ನೀವು ಬತ್ತಿ ಥರ ಮಾಡಿಬಿಟ್ಟು ಅದನ್ನು ನೀವು ಎಳ್ಳೆಣ್ಣೆ ಹಾಕಿ ಅದನ್ನು ಬತ್ತಿ ಥರ ಮಾಡಿರ್ತೀರಲ್ಲ, ಆ ಅಕ್ಕಿ ಹಿಟ್ಟು ಗೋಧಿ ಹಿಟ್ಟಿಂದ ಮಾಡಿರೋಂಥ ಬತ್ತಿ ದೀಪನ ಆಗಿರ್ಬೋದು, ಅಥವಾ ಅಕ್ಕಿ ಹಿಟ್ಟಿಂದ ಮಾಡಿರೋಂತಹ ದೀಪನ ನೀವು ಮಾಡಿಕೊಂಡು ಅದ್ರ ಒಳಗೆ ನೀವು ಕಾರ್ಬನ್ ಶೀಟ್ ಹಾಕಿ ಬರೆದಿರೋ ಅಂಥ ಪ್ರಿಂಟ್ ಬಿದ್ದಿರುತ್ತಲ್ಲ ಅದ್ರ ಶೀಟಿಂದ ತಗೊಂಡು ನೀವು ಬತ್ತಿನ ನೀವು ಮಾಡಿಬಿಟ್ಟು ಅದನ್ನು ನೀವು ಸಂಜೆಯ ಸಮಯದಲ್ಲಿ ವಿಶೇಷವಾಗಿ ನೀವು ದೀಪನ ಬೆಳಗಿಸ್ಬೇಕಾಗತ್ತೆ. ಅದು ದೇವರ ಮುಂದೆ ಆಗಿರ್ಬೋದು ಅಥವಾ ದೇವಸ್ಥಾನದ ಮುಂದೆ ಆಗಿರ್ಬೋದು. ಆ ರೀತಿ ನೀವು ಅದನ್ನು ಬೆಳಗಿಸಿದ ನಂತರ ನೀವು ಏನು ಮಾಡಬೇಕು ಅಂದರೆ, ಅದನ್ನು ನೀವು ನೋಡಿ ಅರಳಿ ಮರದ ಕೆಳಗಡೆ ಅಥವಾ ಹರಿಯುವಂಥ ನೀರಿಗೆ ನೀವು ಅದನ್ನು ವಿಸರ್ಜನೆ ಮಾಡಬೇಕಂದ್ರೆ, ದೀಪ ಎಲ್ಲ ಉರಿದಾದ ನಂತರ ನೀವು ಆ ದೀಪದ ಮುಂದೆ ಕೇಳ್ಕೊಬೇಕು, ನನಗೆ ಇಂತಿಂಥವರು ಇಷ್ಟು ದುಡ್ಡನ್ನು ತಗೊಂಡು ನನಗೆ ವಾಪಸ್ ಕೊಟ್ಟಿಲ್ಲ, ಹಾಗಾಗಿ ನನ್ನ ದುಡ್ಡು, ನಾನು ಇಷ್ಟು ಕೊಟ್ಟಿರೋಂಥ ದುಡ್ಡು ನನಗೆ ವಾಪಸ್ ಬರಬೇಕು ಅಂತ ಹೇಳ್ಬಿಟ್ಟು ನೀವು ಆ ದೀಪನ ಹಚ್ಚಿ, ತದನಂತರ ಆ ದೀಪ ಎಲ್ಲ ತಣ್ಣಗಾದ್ಮೇಲೆ ಅದನ್ನು ನೀವು ಸಾಧ್ಯವಾದರೆ ಅರಳಿ ಮರದ ಕೆಳಗಡೆ ಇಡ್ಬೋದು. ಇಲ್ಲ ಅಂತಂದರೆ ಹರಿಯುವಂಥ ನೀರಿಗೆ ನೀವು ಆ ದೀಪನ ಹಾಕ್ಬೋದು. ಈ ರೀತಿ ನೀವು ಯಾವತ್ತು ಮಾಡಬೇಕು ಅಂದರೆ, ವಿಶೇಷವಾಗಿ ನೀವು ಪ್ರತಿ ಶನಿವಾರ ಈ ಎಲ್ಲ ವ್ಯಕ್ತಿಗಳ ಬಳಿ ಹೋಗಿ ತೆರಳಿ, ಅಥವಾ ಶನಿವಾರ ಹೊತ್ತು ನೀವು ಇದನ್ನು ಮಾಡಬೇಕಾಗುತ್ತೆ. ಇದು ಶನಿವಾರ ಹೊತ್ತು ಮಾಡೋದ್ರಿಂದ ನೀವು ಒಂದು 2 ವಾರ 3 ವಾರ ಮಾಡ್ತಿದ್ದಂಗೆನೇ ನಿಮಗೆ ಖಂಡಿತವಾಗ್ಲೂ ನೀವು ಅಂದ್ಕೊಂಡಿರೋ ಅಂಥವ್ರು ಯಾರಾದರೂ ನಿಮ್ಮಿಂದ ದುಡ್ಡನ್ನು ತಗೊಂಡಿರೋ ಅಂಥವ್ರು ಅದು ಮತ್ತೆ ನಿಮಗೆ ವಾಪಸ್ಸು ಸೇರೋ ಅಂಥದ್ದು ಖಂಡಿತವಾಗ್ಲೂ ಆಗುತ್ತೆ. ಈ ರೀತಿ ಸಣ್ಣ ಉಪಾಯನ ನೀವು ಮಾಡ್ಕೊಬೋದು ಸ್ನೇಹಿತರೆ. ತುಂಬ ವಿಶೇಷವಾದದ್ದು, ತುಂಬಾ ಚೆನ್ನಾಗಿದೆ. ಇದನ್ನು ನೀವು ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ರೀತಿಯ ಧನ್ಯವಾದ ಸ್ನೇಹಿತರೆ.